ಉಗ್ರರ ಅಟ್ಟಹಾಸಕ್ಕೆ ಕಾಶ್ಮೀರ ಮಾತ್ರ ನಲಗಿಲ್ಲ, ಇಡೀ ದೇಶದ ಜನ ನಲಗಿದ್ದಾರೆ. ಬಿಕಾಸ್ ಅಲ್ಲಿಗೆ ಹೋಗಿದ್ದು ಬಹಳ ಬೇರೆ ಬೇರೆ ಸಂಖ್ಯೆಯಲ್ಲಿರುವಂತಹ ರಾಜ್ಯದವರು, ನಮ್ಮ ರಾಜ್ಯದವರು ಕೂಡ ಅಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವರನ್ನೆಲ್ಲ ಸೇಫಾಗಿ ಕರ್ಕೊಂಡು ಬರೋದಕ್ಕೆ ಅಂತಾನೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸಂತೋಷ್ ಲಾಡ್ ಅವರು ಹುಬ್ಬಳ್ಳಿಯಿಂದ ಶ್ರೀನಗರಕ್ಕೆ ನೇರವಾಗಿ ತೆರಳಿದ್ದಾರೆ. ವಿಶೇಷ ವಿಮಾನದಲ್ಲಿ ಸಂತೋಷ್ ಲಾಡ್ ಅಲ್ಲಿಗೆ ಆಗಮಿಸಿದ್ದಾರೆ. ಸೊ ಇಲ್ಲಿ ಇವರದ್ದು ಎರಡು ಆದ್ಯತೆ ಇರುತ್ತೆ. ಒಂದು, ಕನ್ನಡಿಗರ ರಕ್ಷಣೆಯನ್ನು ತ್ವರಿತವಾಗಿ ಮಾಡೋದು, ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಕರ್ಕೊಂಡು ಬರೋದು, ಮತ್ತು ರಾಜ್ಯದ 3 ಮೃತಪಟ್ಟಿದ್ದಾರಲ್ಲ ಅವರ ಮೃತದೇಹಗಳನ್ನು ಆದಷ್ಟು ಬೇಗ ಅಲ್ಲಿನಿಂದ ಏರ್ಲಿಫ್ಟ್ ಮಾಡಿಸೋ ಮುಖಾಂತರನೋ ಅಥವಾ ವಿಶೇಷ ವಿಮಾನದ ಮುಖಾಂತರನೋ ಇಲ್ಲಿ ಕರ್ಕೊಂಡು ಬರೋ ವಿಚಾರದಲ್ಲಿ ಆದ್ಯತೆಯ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು. ಇನ್ನೊಂದು ಕಡೆಗೆ ಕೊಪ್ಪಳದ 12 ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ರಾಜ್ಯದ ಪ್ರತಿನಿಧಿಯಾಗಿ ಸಂತೋಷ್ ಲಾಡ್ ಸದ್ಯಕ್ಕೆ ಕಾಶ್ಮೀರದಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಒನ್ಸ್ ಅವರು ಲ್ಯಾಂಡ್ ಆಗ್ತಾ ಇದ್ದ ಹಾಗೆಯೇ 2 ಪ್ರೈಮರಿ ಡ್ಯೂಟೀಸನ್ನು ಅವ್ರು ಮಾಡಬೇಕಾಗಿದೆ. ಒಂದು, ಅಲ್ಲಿನ ಜಮ್ಮು ಕಾಶ್ಮೀರದ ಅಫಿಷಿಯಲ್ಸನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಐಡೆಂಟಿಫಿಕೇಷನ್ ಮಾಡಿ ಶೀಘ್ರಾತಿ ಶೀಘ್ರ ಎಲ್ಲರನ್ನೂ ರೆಸ್ಕ್ಯೂ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇರ್ತಕ್ಕಂಥ ನಮ್ಮ ಚೈತನ್ಯ ಏನಿದ್ದಾರೆ ಆಲ್ರೆಡಿ ಸರ್ಕಾರ ವತಿಯಿಂದ ಹೋಗಿದ್ದಾರೆ ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲಿ ಮೊದಲು ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲೆಲ್ಲಿ ತೊಂದರೆ ಇದ್ದಾರೆ, ಯಾರಿಗೇನೇನಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಪಡೆದ್ಬಿಟ್ಟು ಅದಿರ್ತಕ್ಕಂಥ ಏನು ಟೀಮ್ ಇದೆ ಎಲ್ಲರ ಜೊತೆ ಒಂದಾಗಿ ನಮ್ಮ ಕನ್ನಡಿಗರಿಗೆ ಸುರಕ್ಷಿತವಾಗಿ ತರ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಪ್ರಾಮಾಣಿಕ ಮಾಡ್ತೇವೆ. ಇಲ್ಲಿವರೆಗೆ ಎಷ್ಟು ಜನ ಡೆತ್ ಆಗಿದೆ ಸರ್ ಕರ್ನಾಟಕದಲ್ಲಿ? ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 3 ಜನ ಡೆತ್ ಆಗಿರ್ತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಇನ್ನು ಫರ್ದರ್ ಮೋರ್ ಇನ್ಫಾರ್ಮೇಷನ್ಸ್ ಅಲ್ಲಿ ಹೋದ್ಮೇಲೆ ನನಗೆ ಹೆಲ್ಪ್ಲೈನ್ ಏನಾದರೂ ಸ್ಟಾರ್ಟ್ ಆಗುತ್ತೆ? ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಸೊ ನಾಳೆ ಹೋದ ತಕ್ಷಣ ಡಿಸೈಡ್ ಮಾಡ್ತೀವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಏನು ಕರ್ನಾಟಕದವ್ರು ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಘವೇಂದ್ರ ರೇಟ್ನಾಳ್ ಅವರು ಫೋನ್ ಮಾಡಿದ್ರು ನನಗೆ, ಕೊಪ್ಪಳದವ್ರು ಒಂದು ಸುಮಾರು 12 ಜನ ಇದ್ದಾರೆ, ಕೆಲವು ಜಾಗದಲ್ಲಿ ಬೆಂಗಳೂರಿನವ್ರು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವತ್ತಿಲ್ಲ ನಾಳೆವರೆಗೆ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ಬೋದು. ಡೆತ್ ಆದವ್ರ ಬಾಡಿ ಏನು ಸರಿ ಯಾವಾಗ ತರುವಂಥದ್ದು ಏನಾದರೂ ಮೋಸ್ಟ್ಲಿ ನಾಳೆ ಅಲ್ಲಿ ಐ ಥಿಂಕ್ ದೇರ್ ಮೈಟ್ ಬಿ ಪ್ರೋಟೋಕಾಲ್ ಪ್ರಕಾರ ಅಥವಾ ಪ್ರೊಸೀಜರ್ ಪ್ರಕಾರ ಪೋಸ್ಟ್